ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಯಿತು. ಎಲ್ಲ ಕಸ ಹೊಡ್ಕೊಂಡು ಬಾಗಿಲಿಗೆ ನೀರು ಹಾಕಿ ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಈಗ ಒಳಗೆ ಬರ್ತಾ ಇದ್ದೀನಿ ನೋಡಿ. ಹಾಗೆ ಒಂದು ರೌಂಡ್ ನಿಮಗೆ ತೋರಿಸೋಣ ಅಂತ ತೋರಿಸ್ದೆ. ಈಗ ನೋಡಿ ಪಾತ್ರೆ ಸ್ವಲ್ಪ ಇದೆ. ರಾತ್ರಿ ಲೇಟಾಗಿ ಬಂದೆ, 8-8:30 ಆಗಿತ್ತು ನಾನು ಬಂದಾಗ. ಹಾಗೆ ಬಂದು ಎಲ್ಲ ಕಸ ಹೊಡ್ಕೊಂಡು ಸ್ವಲ್ಪ ಅನ್ನ ಸಾರು ಎಲ್ಲ ಮಾಡಿಕೊಂಡು ಊಟ ಮಾಡಿದೆ. ಹಾಗೆ ಸುಸ್ತಾಗಿಬಿಟ್ಟಿತ್ತು. ಹೀಗಾಗಿ ರಾತ್ರಿ ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಈಗ ತೊಳ್ಕೊಂಡು ಚಹಾ ಮಾಡಬೇಕು. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಪೋರ್ಟ್ ಮಾಡಿದರೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ಯಾರೆಲ್ಲ ಹೊಸ ಚಾನಲ್ ಶುರು ಮಾಡಿದ್ದೀರಾ ಅವರಿಗೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡೇನೆ ವಿಡಿಯೋ ನೋಡ್ತಾ ಇದ್ದೀನಿ. ನಾವು ಸಪೋರ್ಟ್ ಮಾಡಬೇಕು, ನೀವು ಸಪೋರ್ಟ್ ಮಾಡಬೇಕು ಅಂದ್ರೇ ಈ ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಕೊಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಹಾಗೆ ಯಾವ ಥರ ವಿಡಿಯೋ ಹಾಕಬೇಕು ಅಂತಲೂ ಹೇಳಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತಲೂ ಹೇಳಿ. ಏನಾದರೂ ನನ್ನ ಮಾತಿನಲ್ಲಿ ಸ್ವಲ್ಪ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ನಾವು ಈಗ ತಾನೇ ಈ ವ್ಲಾಗ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೀಗಾಗಿ ಸ್ವಲ್ಪ ಅಷ್ಟು ನನಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ನೋಡಿ ನಾನು ಚಾಕಿಟ್ಟಿದ್ದೀನಿ, ಹಾಗೆ ಮನೆಯೆಲ್ಲ ಕಸ ಹೊಡಿತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ. ದಯವಿಟ್ಟು ಎಲ್ಲರೂ ಹೆಚ್ಚಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಿ. ಹಾಗೂ ನಾನು ಕೂಡ ನಿಮಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾನೇ ಇದ್ದೀನಿ. ಎಷ್ಟೋ ಜನರಿಗೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀನಿ. ದಯವಿಟ್ಟು ಹಾಗೆ ನೀವು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಿ. ನೀವು ಬೆಳೀರಿ, ನಮ್ಮನ್ನು ಬೆಳೆಸ್ರಿ ಹೇಳ್ತಾ ಈಗ ನಾನು ಚಾಕ್ಕೆ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ನೋಡಿ ನಾನು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ, ಎಲ್ಲ ಹಾಲು ಗಟ್ಟಿಯಾಗಿಬಿಟ್ಟಿದೆ. ಈಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಹಾಲು ಹಾಕ್ಕೋತೀನಿ. ಎಲ್ಲಾದರೂ ಹೋದರೆ ಬಂದು ಮನೆಯೆಲ್ಲ ಗಲೀಜಾಗಿಬಿಟ್ಟಿರುತ್ತೆ, ಧೂಳಾಗಿಬಿಟ್ಟಿರುತ್ತೆ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಾಡೋದರಲ್ಲಿ ಸಾಕಾಗುತ್ತೆ. ಜರ್ನಿ ಮಾಡಿ ಅದೊಂದು ಸುಸ್ತಿರುತ್ತೆ. ಮತ್ತು ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ಕೋಬೇಕು. ಪ್ರತಿಯೊಂದು ಮಾಡಿಕೊಳ್ಳೇಬೇಕು. ಹೆಣ್ಣುಮಕ್ಕಳಾಗಿದ್ದ ಮೇಲೆ ಎಲ್ಲನೂ ಮ್ಯಾನೇಜ್ ಮಾಡಿಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ ಕಸ ಹೊಡಿತಾ ಇದ್ದೀನಿ. ಹಾಗೆ ಎಲ್ಲ ನಾಷ್ಟ ಮಾಡಿಕೊಂಡು ಹಾಗೆ ನೆಲ ಎಲ್ಲ ಇವತ್ತು ಕ್ಲೀನಾಗಿ ಒರೆಸ್ಕೋಬೇಕು. ಹಾಗೆ ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಬೇಕು. 5 ದಿನ ಆಯಿತು, ಸ್ಟಿಚ್ಚು ಗಿಚ್ಚು ಏನಿಲ್ಲ. ಇನ್ನು ಮೇಲೆ ನೋಡಬೇಕು ಸ್ಟಿಚಿಂಗ್ ಮಾಡೋದನ್ನು. ಸ್ವಲ್ಪ ರೆಸ್ಟ್ ತೊಗೋತೀನಿ. ಮೈಕೈ ಎಲ್ಲ ಸ್ವಲ್ಪ ನೋವಿದೆ. ಒಂದು ದಿನ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ನೋಡಬೇಕು ಸ್ಟಿಚಿಂಗ್ ಎಲ್ಲ ಮಾಡೋದನ್ನು. ಮತ್ತು 4-5 ದಿನ ಆಯಿತು ನಾನು ವಿಡಿಯೋ ಹಾಕಲಾರ್ದೆ. ಏನು ಬಿಟ್ಟುಬಿಟ್ರು ಇವರು, ವಿಡಿಯೋ ಹಾಕೋದನ್ನೇ ಬಿಟ್ಟುಬಿಟ್ಟಿದ್ದಾರೆ ಅಂದ್ಕೊಂಡ್ರೆ. ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ನನ್ನ ವಿಡಿಯೋನ ದಯವಿಟ್ಟು ಕಮೆಂಟ್ ಹಾಕಿ. ಈಗ ನೋಡಿ ಚಾಕೆ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚಾನ. ಈಗ ನೋಡಿ ಚಾಗೆ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಚಹಾ ಕುಡಿತೀನಿ. ಹಾಗೆ ದೋಸೆ ಹಿಟ್ಟು ನೆನೆಸಿದ್ದೀನಿ, ರುಬ್ಬಬೇಕು. ತೊಳ್ಕೊಂಡು ನೀರು ದೋಸೆ ಮಾಡಬೇಕು. ರಾತ್ರಿ ಬಂದು ನೀರು ದೋಸೆಗಂತ ನೆನೆಸಿಟ್ಟಿದ್ದೆ ಅಕ್ಕಿನ. ಅದನ್ನು ಈಗ ರುಬ್ಕೋಬೇಕು. ಸ್ವಲ್ಪ ಕೊಬ್ಬರಿ ತುರಿ ಎಲ್ಲ ಹಾಕಬೇಕು. ನೀರು ದೋಸೆಗೆ ಕೊಬ್ಬರಿ ತುರಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟು ಇರುತ್ತೆ. ಸ್ವಲ್ಪ ಊರಿಂದ ಬೆಲ್ಲ ತೊಗೊಂಡು ಬಂದಿದ್ದೀನಿ.
ಬೆಲ್ಲ ಮತ್ತು ನೀರು ದೋಸೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ ಟೀ ಆಯಿತು. ಈಗ ಟೀ ಕುಡಿತಾ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನೋಡಿ ಅಕ್ಕಿ ತೊಳ್ಕೊತಾ ಇದ್ದೀನಿ ನಾನು. ಚಹಾ ಎಲ್ಲ ಕುಡಿದು ಅಕ್ಕಿ ಚೆನ್ನಾಗಿ ಒಂದು 4 ಸಲ ತೊಳ್ಕೊಬೇಕು. ರೇಷನ್ ಅಕ್ಕಿ ಸ್ವಲ್ಪ ಗಲೀಜಿರುತ್ತೆ, ಅದು 4 ಸಲ ತೊಳ್ಕೊಂಡು ಆಮೇಲೆ ರುಬ್ಬಬೇಕು. ಹೊಸ ವರ್ಷ ಕಳೆದು ಆಗಲೇ 5 ದಿನ ಆಯಿತು. ಇವತ್ತು 5ನೇ ತಾರೀಕು ನೋಡಿ. ಇವತ್ತು ಎಷ್ಟು ಬೇಗ ದಿನ ಹೋಗುತ್ತೆ ಗೊತ್ತೇ ಆಗಲ್ಲ. ಆಗಲೇ ನಾವು ಹೊಸ ವರ್ಷ ಬಂತು ಅಂದ್ಕೊತಾ ಇದ್ವಿ, ಆಗಲೇ 5 ದಿನ ಕಳೆದೇ ಹೋಯಿತು, ಗೊತ್ತೇ ಆಗಲ್ಲ. ಎಷ್ಟು ಬೇಗ ದಿನ ಕಳೀತಾ ಇದೆ. ಈಗ ನೋಡಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಈಗ ಸ್ವಲ್ಪ ಕೊಬ್ಬರಿ ತುರ್ಕೋಬೇಕು. ಕೊಬ್ಬರಿ ತುರ್ಕೊಂಡು ಆಮೇಲೆ ಹಾಕ್ಕೊಂಡು ರುಬ್ತೀನಿ. ರುಬ್ಬಿ ಹಾಗೆ ಸ್ವಲ್ಪ ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬಟ್ಟೆ ತೊಳೆದು ಹಾಕೋದು ತುಂಬ ಇದೆ, ಅದೆಲ್ಲ ಮಾಡ್ಕೋಬೇಕು. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇವತ್ತು ಸ್ವಲ್ಪ ಸುಸ್ತು, ಮೈಕೈ ನೋವಿದೆ. ಅಡುಗೆ ಎಲ್ಲ ಸ್ವಲ್ಪ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ತೊಗೋತೀನಿ. ಈಗ ನೋಡಿ ತೆಂಗಿನಕಾಯಿನ ಒಡ್ಕೋತಾ ಇದ್ದೀನಿ. ಒಡ್ಕೊಂಡು ಈ ಕೊಬ್ಬರಿ ತುರ್ಕೋಬೇಕು. ಯಾರೆಲ್ಲ ನೀರು ದೋಸೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಕಮೆಂಟ್ ಮಾಡಿ. ನಮ್ಮ ಕರಾವಳಿ ಸೈಡು ನೀರು ದೋಸೆ ತುಂಬಾ ಮಾಡ್ತಾರೆ. ಬೆಲ್ಲ ನೀರು ದೋಸೆ ಈ ಥರ ತಿಂಡಿಗಳನ್ನು ತುಂಬಾ ಮಾಡ್ತಾರೆ. ಈಗ ನೋಡಿ ಕೊಬ್ಬರಿ ತುರ್ಕೋತಾ ಇದ್ದೀನಿ. ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅದು ನೀರು ದೋಸೆಗೆ. ನಾವು ಎಷ್ಟು ಬೇಕಾದರೆ ತೆಳ್ಳಗೆ ಮಾಡ್ಬೋದು. ಕೊಬ್ಬರಿ ಹಾಕಿದರೆ ಬೇಗ ಏಳ್ತವೆ ಹಂಚಲ್ಲಿ. ಕೊಬ್ಬರಿ ಹಾಕೋದ್ರಿಂದ ನಾವು ಎಷ್ಟು ಬೇಕಾದರೂ ತೆಳ್ಳಗೆ ಹಾಕ್ಬೋದು. ಕೊಬ್ಬರಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆನೂ ಕೂಡ, ಮತ್ತು ಟೇಸ್ಟು ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಕೊಬ್ಬರಿ ಹಾಕಬೇಕು. ಕೊಬ್ಬರಿ ಹಾಕ್ಕೊಂಡು ಅದು ಹಸಿ ಕೊಬ್ಬರಿ ಆಗಿರಬೇಕು, ಒಣ ಕೊಬ್ಬರಿ ಹಾಕಬಾರ್ದು. ಹಸಿ ಕೊಬ್ಬರಿ ಹಾಕಿದರೆ ಮಾತ್ರ ಟೇಸ್ಟ್ ಬರುತ್ತೆ, ಒಣ ಕೊಬ್ಬರಿಗೆ ಅಷ್ಟು ಬರಲ್ಲ. ಇದು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಈಗ ಮಿಕ್ಸಿ ಇಟ್ಕೊತಾ ಇದ್ದೀನಿ ನೋಡಿ. ಹಾಗೆ ರುಬ್ಬಿಕೊಂಡು ನೋಡಿ. ನಾಲ್ಕು ದಿನ ಆಯಿತು, ಒಂದು ವಿಡಿಯೋನೂ ಹಾಕಿಲ್ಲ ನಾನು, ಲಾಂಗ್ ವಿಡಿಯೋ. ಹಾಗೆ ಶಾರ್ಟ್ಸ್ ಸ್ವಲ್ಪ ಹಾಕಿದ್ದೆ, ಅಲ್ಲೇ ಊರಿಂದ ಹೋಗುವಾಗ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿಕೊಂಡಿದ್ದೆ, ಅದನ್ನೇ ವಿಡಿಯೋ ಹಾಕಿದ್ದೆ. ಅದು ಬಿಟ್ಟರೆ ಲಾಂಗ್ ವಿಡಿಯೋ ಒಂದು ಹಾಕಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ. ಊರಿಗೆಲ್ಲ ಹೋದಲ್ಲಿ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ಹೀಗಾಗಿ ಇಲ್ಲಿ ಬಂದ ಮೇಲೆ ಮತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಆಗಲೇ ಈಗ ಇನ್ನೂ 1000 ವಾಚ್ ಅವರ್ ಆಗಬೇಕಂದ್ರೆ ಎಷ್ಟನೇ ಕಷ್ಟ ಇದೆ. 4000 ವಾಚ್ ಅವರ್ ಆಗಬೇಕಂದ್ರೆ ಎಷ್ಟು ಕಷ್ಟ ಇದೆ. 1000 ಸಬ್ಸ್ಕ್ರೈಬರು, 4000 ವಾಚ್ ಅವರ್ ಅಂದರೆ ತುಂಬಾ ಕಷ್ಟ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಈಗ ರುಬ್ಕೋತಾ ಇದ್ದೀನಿ. ಹಾಗೆ ದೋಸೆ ಹಿಟ್ಟು ರುಬ್ಬಿಕೊಂಡು ದೋಸೆ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ದೋಸೆ ಹಿಟ್ಟು ರುಬ್ತಾ ಇದೆ. ಈಗ ನೋಡಿ ಆಯಿತು ದೋಸೆ ಹಿಟ್ಟು. ತೆಳ್ಳಗೆ ಮಾಡಬೇಕಿದು ನೀರು ದೋಸೆಗೆ. ಹಿಟ್ಟು ದಪ್ಪ ಇರಬಾರ್ದು, ತುಂಬಾ ತೆಳ್ಳಗೆ ಮಾಡ್ಕೋಬೇಕು. ತೆಳ್ಳಗೆ ಮಾಡಿಕೊಂಡು ಹಾಕಬೇಕು, ಅಂದರೆ
ನೀರು ದೋಸೆ. ಇಲ್ಲ ಅಂದರೆ ದಪ್ಪ ಆದರೆ ನೀರು ದೋಸೆ ಆಗಲ್ಲ, ಅದು ತುಂಬ ತೆಳ್ಳಗಿರಬೇಕು. ಅದರಲ್ಲಿ ಕೊಬ್ಬರಿ ಹಾಕಿದರೆ ಮಾತ್ರ ಅದು ತುಂಬ ತೆಳ್ಳಗೆ ಬರುತ್ತೆ ಅದು ದೋಸೆ. ಕೊಬ್ಬರಿ ಹಾಕ್ಕೊಂಡು ಮಾಡಿದರೆ ಒಳ್ಳೆಯದು. ಹಾಗೂ ಮಾಡಬಹುದು, ಆದರೆ ಕೊಬ್ಬರಿ ಹಾಕಿದರೆ ತುಂಬ ತೆಳ್ಳಗೆ ಬರುತ್ತೆ ದೋಸೆ. ಈಗ ನೋಡಿ, ಈ ಥರ ಹಿಟ್ಟು ತೆಳ್ಳಗೆ ಮಾಡ್ಕೋಬೇಕು. ದಯವಿಟ್ಟು ಎಲ್ಲರೂ ಹೊಸ ವರ್ಷಕ್ಕೆ ಏನಾದರೂ ಒಂದು ಗುರಿ ಇಟ್ಕೊಂಡು ಏನಾದರೂ ಒಂದು ಸಂಪಾದನೆ ಮಾಡುವ ಯೋಚನೆಯನ್ನು ಮಾಡಿ. ದಯವಿಟ್ಟು ಎಲ್ಲರೂ ಸೇವಿಂಗನ್ನು ಮಾಡಿ. ಸೇವಿಂಗ್ ತುಂಬಾ ಮುಖ್ಯ. ಮುಂದಿನ ಭವಿಷ್ಯಕ್ಕಾಗಿ ನಮಗೆ ಸೇವಿಂಗ್ ಅನ್ನೋದನ್ನು ತುಂಬ ಮುಖ್ಯ. ಸೇವಿಂಗನ್ನು ಮಾಡಿ ಎಲ್ಲರೂ ಪ್ರತಿಯೊಂದು ಒಬ್ಬರು ಏನಾದರೂ ಒಂದು ಕೆಲಸ ಮಾಡಿಕೊಂಡು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಸೇವಿಂಗ್ ಮಾಡ್ತಾ ಹೋಗಿ. ನೋಡಿ, ಈಗ ಪಾತ್ರೆ ತೊಳಿತಾ ಇದ್ದೀನಿ. ತೊಳ್ಕೊಂಡು ಹಾಗೆ ಸ್ವಲ್ಪ ದೋಸೆ ಮಾಡಿಕೊಂಡು ಹಾಗೆ ನಾಷ್ಟ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೋತೀನಿ. ದಯವಿಟ್ಟು ಎಲ್ಲರೂ ಹೆಣ್ಣುಮಕ್ಕಳು ತಮ್ಮ ಆಳಸಿತನ ಎಲ್ಲ ಬಿಟ್ಟು ದಯವಿಟ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ. ಮನೆ ಕೆಲಸದ ಜೊತೆ ನೀವು ಕೂಡ ಏನಾದರೂ ಸಂಪಾದನೆ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಲಿ ನಿಮ್ಮ ಭವಿಷ್ಯಕ್ಕಾಗಲಿ ಮುಂದಿನ ಏನೇ ನಿಮಗೆ ಬೇಕಂದರೆ ತಗೊಳ್ಳಿಕ್ಕೆ ನಮಗೇನು ಚಿನ್ನ ತೊಗೋಬೋದು, ಹಾಗೆ ಬಟ್ಟೆ ಏನಾದರೂ ತೊಗೋಬೇಕು ಅಂದರೆ ನಮಗೆ ಮನಸ್ಸಿಗೆ ಬಂದಿದ್ದನ್ನು ತೊಗೋಬೇಕಂದ್ರೆ ನಮಗೆ ಸಂಪಾದನೆ ಇರಲೇಬೇಕು. ಎಲ್ಲದಕ್ಕೂ ಇನ್ನೊಬ್ಬರ ಹತ್ತಿರ ಕೈ ಚಾಚುವುದು ಸರಿ ಅನ್ನಿಸುವುದಿಲ್ಲ, ತುಂಬ ಮುಜುಗರ ಆಗತ್ತೆ. ಹಾಗಾಗಿ ನೀವು ಏನಾದರೂ ಮಾಡಿ ಸಂಪಾದನೆಯನ್ನು ಮಾಡಿ. ಹಾಗೆ ನಿಮಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಹಾಗೆ ನಿಮಗೂ ಸಂಪಾದನೆ ಇದ್ದರೆ ಏನಾದರೂ ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ತಗೊಳ್ಳಿಕ್ಕೂ ಆಗತ್ತೆ. ದಯವಿಟ್ಟು ಏನಾದರೂ ಒಂದು ಗುರಿ ಇಟ್ಟು ಸಂಪಾದನೆ ಮಾಡಿ. ಏನೇ ಆದರೂ ಮಾಡ್ಬೋದು. ನಿಮಗೆ ಇಷ್ಟ ಇದ್ದಿದ್ದನ್ನು ಏನೇ ಮಾಡ್ಬೋದು. ತುಂಬ ಕೆಲಸಗಳಿವೆ. ಈಗಂತೂ ಯೂಟ್ಯೂಬಲ್ಲಿ ಎಂತೆಂಥ ವಿಡಿಯೋ ಹಾಕ್ತಾರೆ. ಕಲಿಯೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಯೂಟ್ಯೂಬ್ ನಮಗೆ. ನಾವು ಆರಾಮಾಗಿ ಏನಾದರೂ ಕಲಿತು ಸಂಪಾದನೆಯನ್ನು ಮಾಡ್ಬೋದು. ಏನೂ ಆಗಲ್ಲ ಅಂತ ತಿಳ್ಕೊಬೇಡಿ ಯಾರು ಹೆಣ್ಣುಮಕ್ಕಳು. ನಾವು ಮನಸ್ಸು ಮಾಡಿದರೆ ಎಲ್ಲನೂ ಆಗುತ್ತೆ. ಮನಸ್ಸು ಮಾಡಬೇಕು ಅಷ್ಟೇ. ನಾವು ಕುಂತ್ರೆ ಏನೂ ಸಿಗಲ್ಲ ನಮಗೆ. ನಾವೇನಾದರೂ ಕೆಲಸ ಮಾಡಿದ್ರೇ ನಮಗೆ ಸಿಗೋದು. ಹೀಗಾಗಿ ಹೆಣ್ಣುಮಕ್ಕಳು ತಮ್ಮ ಲೇಜಿತನ ಎಲ್ಲ ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಉಳಿದ ಟೈಮಲ್ಲಿ ನಾವು ಏನಾದರೂ ಮಾಡಿಕೊಂಡು ಸಂಪಾದನೆ ಮಾಡಬಹುದು. ಮಕ್ಕಳೆಲ್ಲ ಸ್ಕೂಲ್ ಹೋಗಿರ್ತಾರೆ, ಅವರವ್ರು ಇಲ್ಲ ಅಂದರೆ ಡ್ಯೂಟಿಗೆ ಹೋಗಿರ್ತಾರೆ, ಅವರು ಹೊರಗಡೆ ಅವ್ರ ಕೆಲಸಕ್ಕೆ ಅವರು ಹೋಗಿರ್ತಾರೆ. ನೀವು ಆ ಬಿಡುವಿನ ಸಮಯದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಮಾಡೋದಕ್ಕೆ ಧೈರ್ಯ ಮಾಡಿ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಯಾರೂ ಕೂಡಬೇಡಿ. ದಯವಿಟ್ಟು ಮನಸ್ಸು ಮಾಡಿದರೆ ಹಾಗೆ ಆಗತ್ತೆ. ಯಾವ ಥರ ಕೆಲಸ ಮಾಡಬೇಕು, ನಿಮಗೆ ಯಾವುದು ಇಷ್ಟ ಅಂತ ವಿಚಾರ ಮಾಡಿ ನೀವು ಏನಾದರೂ ಮಾಡಿ. ಜೀವನದಲ್ಲಿ ಏನಾದರೂ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ. ನಾವೇ ದುಡ್ದು ಇಷ್ಟು ಸಂಪಾದನೆ ಮಾಡಿದ ಅದು ಖುಷಿನೇ ಬೇರೆ. ಇನ್ನೊಬ್ಬರ ಹತ್ರ ಕೇಳೋ ಬದಲು ನಮ್ಮ ಸಂಪಾದನೆ ನಾವು ಮಾಡಿದರೆ ನಮಗೂ ಒಂದು ಗೌರವ ಇರುತ್ತೆ, ಮರ್ಯಾದೆನೂ ಇರುತ್ತೆ. ಈಗ ನೋಡಿ, ಪಾತ್ರೆ ಎಲ್ಲ ತೊಳೆದಾಯಿತು. ಹಾಗೆ ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ಈಗ ಹಂಚಿಟ್ಕೋಬೇಕು. ಹಂಚಿಟ್ಕೊಂಡು ಈಗ ಹಂಚ್ಕಾದ್ಮೇಲೆ ದೋಸೆ ಹಿಟ್ಟು ಹಾಕ್ಕೋತೀನಿ. ಈಗ ನೋಡಿ, ಹಂಚು ಈಗ ಕಾಯೋದಕ್ಕೆ ಒಂದು 10 ನಿಮಿಷ ಬೇಕಿದು. ದಪ್ಪ ಇದೆ ಬೀಡಿನ ಹಂಚು. ಅದರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈ ಹಂಚಲ್ಲಿ, ಬೀಡಿನ ಹಂಚಲ್ಲಿ. ಈ ಥರ ಇದ್ದರೆ ದೋಸೆ ಎಲ್ಲ ಟೈಪ್ ದೋಸೆನೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ರುಬ್ಬಿ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಉಪ್ಪು ಗಿಪ್ಪು ಎಲ್ಲ ರುಬ್ಬುವಾಗಲೇ ಹಾಕ್ಕೊಂಡಿದ್ದೀನಿ.
ಈಗ ನೋಡಿ ಇನ್ನೂ ಇಷ್ಟು ದಿನ ಆದರೂ ಚಳಿನೇ ಕಡಿಮೆ ಆಗ್ತಾ ಇಲ್ಲ. ಇನ್ನು ತುಂಬ ಚಳಿ ಇದೆ. ಆ ಕಡೆ ಎಲ್ಲ ಕರಾವಳಿ ಸೈಡೆಲ್ಲ, ಗೋಕರ್ಣ ಸೈಡೆಲ್ಲ ಅಲ್ಲಿ ಚಳಿ ಅಷ್ಟಿಲ್ಲ. ಸ್ವಲ್ಪನೇ ಬೆಳಗ್ಗೆ ಟೈಮ್ ಸ್ವಲ್ಪ ಚಳಿ ಆಗುತ್ತೆ, ಇಲ್ಲಾಂದರೆ ಸೆಕೆ ತುಂಬ ಜಾಸ್ತಿ ಸೆಕೆನೇ ಇದೆ. ಆ ಕಡೆ ಹವಾಮಾನ ಎಲ್ಲ ಚೆನ್ನಾಗಿದೆ. ಇಲ್ಲೇ ತುಂಬ ಚಳಿ ಇದೆ. ಧಾರವಾಡದಲ್ಲಿ ತುಂಬಾ ಚಳಿ ಇದೆ. ನಿಮ್ಮೂರಲ್ಲಿ ಯಾವ ಥರ ಚಳಿ ಇದೆ ಕಮೆಂಟ್ ಮಾಡಿ. ಈಗ ನೋಡಿ ದೋಸೆ ಹಂಚು ಕಾಯ್ತಾ ಇದೆ, ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ತೆಳ್ಳಗೆ ಹಾಕ್ಕೋಬೇಕು. ಅದಕ್ಕೆ ಸೌಟು ಈ ಥರ ಇರಬೇಕು, ಒಂಥರ ವಾಟೆ ಥರ ಸೌಟು ಇರುತ್ತಲ್ಲ, ಆ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದಕ್ಕೆ. ಒಂದು ಸಲ ನಾವು ಹಿಟ್ಟು ತೊಗೊಂಡ್ರೆ ಸಾಕು, ಪಟ್ ಅಂತ ಹಾಕ್ಕೊಂಬಿಡ್ಬೋದು. ಅದು ಸಣ್ಣ ಸೌಟಿದ್ರೆ ಹಾಕ್ಕೊಳ್ಳೋದಕ್ಕೆ ಸರಿ ಆಗೋದಿಲ್ಲ. ಈ ಥರ ಇದ್ದರೆ ಚೆನ್ನಾಗಾಗತ್ತೆ. ಈಗ ನೋಡಿ ಹಾಕ್ಕೊಂಡಿದ್ದೀನಿ. ಬೇಯಬೇಕು, ಸ್ವಲ್ಪ ಬೇಯ್ದ ಮೇಲೆ ತಿರುವಿ ಹಾಕಬೇಕು. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಅರ್ಧ ನೋಡಬೇಡಿ ದಯವಿಟ್ಟು. ಇನ್ನು ಮುಂದೆ ನಾನು ನನ್ನ ತಪ್ಪನ್ನು ಸರಿಪಡಿಸ್ಕೊಂಡು ವಿಡಿಯೋನ ಚೆನ್ನಾಗಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನಿಂದ ತಪ್ಪು ಆಗ್ತಾ ಇದೆ. ಇನ್ನು ಮಾತಾಡೋದಕ್ಕೆ ಅಷ್ಟು ಕ್ಲಿಯರಾಗಿ ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ. ಈಗೀಗ ಕಲಿತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿ ನೀವು ಎಲ್ಲರೂ. ನೋಡಿ ಈ ಥರ ಬಂದಿದೆ ನೋಡಿ ದೋಸೆ, ಎಷ್ಟು ಚೆನ್ನಾಗಿ ಬಂದಿದೆ. ತೆಳ್ಳಗೆ ನೀರು ದೋಸೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ದೋಸೆ. ಯಾಕಂದರೆ ಆವಾಗನೇ ನಾವು ರುಬ್ಬಿ ಮಾಡ್ತೇವಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಪಿತ್ತ ಆಗೋ ಸಮಸ್ಯೆ ಇದ್ದರೆ ಅಂಥವರಿಗೆ ಈ ಥರ ಆವಾಗ ರುಬ್ಬಿಕೊಂಡು ಮಾಡಿದರೆ ಅಂಥವ್ರಿಗೆ ಪಿತ್ತ ಆಗೋದಿಲ್ಲ. ಈ ಥರ ಮಾಡಿಕೊಂಡ್ರೆ, ಅಂದರೆ ರಾತ್ರಿ ನಾವು ರುಬ್ಬಿಟ್ಕೊಂಡ್ರೆ ಪಿತ್ತ ಆಗುತ್ತೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ ದೋಸೆ. ಅಂಥವರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ಅವರಿಗೆ ಪಿತ್ತ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಮತ್ತು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಈ ಥರ ಬೆಲ್ಲ ತೊಗೊಂಬಂದಿದ್ದೀನಿ ನಾನು ಊರಿಂದ. 80 ರೂಪಾಯಿ ಇದು ಬಾಟ್ಲಿಗೆ. 1 kg ಇರುತ್ತೆ. ದೋಸೆದಲ್ಲಿ ತಿನ್ನೋಕೆ ಅಂತಾನೆ ತೊಗೊಂಡು ಬಂದಿದ್ದೀನಿ. ನೀರು ದೋಸೆ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಎಷ್ಟೇ ದಿನ ಇಟ್ಟರೂ ಕೆಡಲ್ಲ ಇದು, ತುಂಬ ಚೆನ್ನಾಗಿರುತ್ತೆ. ವರ್ಷಾನುಗಟ್ಟಲೆ ಇಟ್ಟರು ಏನೂ ಆಗಲ್ಲ, ಬೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ಸಿಗಲ್ಲ ಇದು, ಕರಾವಳಿ ಸೈಡ್ ಅಷ್ಟೇ ಸಿಗುತ್ತೆ. ನೋಡಿ ತಿರುಗಿ ಹಾಕ್ಕೊಂಡಿದ್ದೀನಿ ದೋಸೆನ. ನೋಡಿ ದೋಸೆ ಆಯಿತು. ಈಗ 2 ದೋಸೆ ಆಯಿತು. ಇನ್ನೊಂದು ಹಾಕ್ಕೋತೀನಿ. ತೆಳ್ಳಗಿರುತ್ತೆ ಅದು. ಒಂದು 4 ತಿಂದರೂ ಹೊಟ್ಟೆ ತುಂಬಲ್ಲ, ಅಷ್ಟು ತೆಳ್ಳಗಿರುತ್ತೆ ಅದು. ನಾನೊಂದು 3 ಮಾಡ್ಕೊಂಡಿದ್ದೀನಿ. ತುಂಬ ತೆಳ್ಳಗಿರುತ್ತೆ. ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋ ಹಾಕಬೇಕು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ, ನಮ್ಮ ತಪ್ಪು ಏನಿದೆ ಅನ್ನೋದು ಗೊತ್ತಾಗತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ದೋಸೆ ನೋಡಿ ಆಯಿತು. ಈಗ 3 ದೋಸೆ ಹಾಕ್ಕೊಂಡಿದ್ದೀನಿ. ಆಯಿತು ಇದು ದೋಸೆ. ನೋಡಿ ಈ ಥರ ಬಂದಿದೆ ನೋಡಿ ದೋಸೆ. ಈಗ ನೋಡಿ ಬೆಲ್ಲ ಹಾಕೋತೀನಿ ನಾನು. ಒಂದು ಬಟ್ಲಲ್ಲಿ ಬೆಲ್ಲ ಹಾಕ್ಕೊಂಡು ನಾಷ್ಟ ಮಾಡ್ಕೋತೀನಿ. ನೀವು ಕೂಡ ಈ ಥರ ಬೆಲ್ಲ ತಂದು ದೋಸೆ ಜೊತೆ ತಿಂದು ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಬೆಲ್ಲ.
ಅದರಲ್ಲಿ ಏನು ಕೆಮಿಕಲ್ಸ್ ಏನು ಇರಲ್ಲ. ಆ ಬೆಲ್ಲದಲ್ಲಿ ತುಂಬ ಪ್ಯೂರ್ ಬೆಲ್ಲ, ಆವಾಗಿಂದ ಆವಾಗ ಗಾಣದಲ್ಲಿ ಮಾಡಿದ್ದು ಬೆಲ್ಲ. ಅದು ತುಂಬಾ ಒಳ್ಳೆಯದಿರುತ್ತೆ. ಸ್ವಲ್ಪನೂ ಕೆಮಿಕಲ್ ಏನೂ ಇರೋದಿಲ್ಲ ಅದರಲ್ಲಿ. ಈಗ ನೋಡಿ ದೋಸೆ ನೋಡಿ ಆಯಿತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.